18ನೇ ತಾರೀಕೆ ಹುಟ್ಟಿ ಮತ್ತು 18ನೇ ತಾರೀಕೇ ಅವ್ರ ಲೈಫಲ್ಲಿ ಮತ್ತೆ ಯಾವುದೇ ಒಂದು ಶುಭ ಕೆಲಸವನ್ನು ಮಾಡಬಾರ್ದು. 18ನೇ ತಾರೀಕು ಹುಟ್ಟರೆ ಇನ್ನೊಂದು ಮಾಡಬಾರ್ದು. ಮತ್ತು ಇವರು ಅತಿ ಹೆಚ್ಚು ಮಕ್ಕಳ ಜೊತೆಗೆ ಮತ್ತು ಮೊಮ್ಮಕ್ಕಳ ಜೊತೆಗೆ ಅತಿ ಹೆಚ್ಚು ಮಿಂಗಲ್ ಆಗಬಾರ್ದು. ಫಾರಿನವ್ರ ಥರ ಬದುಕಬೇಕು. ಮಕ್ಕಳ ನೀವೊಂದು ಏರಿಯಾದಲ್ಲಿ ಇದ್ಬಿಡ್ರಪ್ಪ, ನಿಮ್ಮ ಸಂಸಾರ ನೀವು ನೋಡ್ಕೊಳ್ರಪ್ಪ, ಮೊಮ್ಮಕ್ಕಳ ಇನ್ನೊಂದು ಸಂಸಾರ ನೋಡ್ಕೊಳ್ಳಿ, ಈ ಥರ ಹೆಲ್ಪ್ ಮಾಡಬೇಕು. ಸಾಕಷ್ಟು ಇವರು ಮೊಮ್ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಇಲ್ಲ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ವಿದ್ಯಾಭ್ಯಾಸ, ಬಿಸ್ನೆಸ್ಸು, ಕಂಪ್ನಿ ಇಲ್ಲ ಇವ್ರದ್ದೇ ಕಂಪ್ನಿದು ಅವ್ರಿಗೆ ಕೊಟ್ಬಿಟ್ಟು ಇವ್ರು ಪಾಡಿ ಇವ್ರು ಇದ್ಬಿಟ್ರೆ ತುಂಬ ಒಳ್ಳೆಯದು. 18ನೇ ತಾರೀಕುವರೆಗೆ 18ನೇ ತಾರೀಕವರು ಜೂನ್ದಲ್ಲಿ ತುಂಬ ಇಷ್ಟಪಟ್ಟು ಆರಾಧನೆ ಮಾಡುವಂಥ ದೇವರು ಯಾವುದಪ್ಪ ಅಂದರೆ ಅದು ಸುಬ್ರಹ್ಮಣ್ಯನೇ ಆಗಿರಬೇಕು. ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಮತ್ತು ಇವರ ಲೈಫಲ್ಲಿ ಮತ್ತೆ ರಿಟರ್ನ್ 18 ನಂಬರ್ಸ್ ಬರಬಾರ್ದು. ತುಂಬ ಒಂದಲ್ಲ ಒಂದು ಆಘಾತಗಳು, ಒಂದಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಯಾವಾಗಲೂ ನೋವುಗಳು ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಭಾಳ ವಿಶೇಷವಾಗಿ KL ರಾಹುಲ್ 18ನೇ ತಾರೀಕು ಅವ್ರ ಲೈಫಲ್ಲಿ ತುಂಬ ಸಾಕಷ್ಟು ನೋವನ್ನು ನೋಡಿರ್ತಾರೆ. ದೇವೇಗೌಡರು 18ನೇ ತಾರೀಕು ಸಿಕ್ಕಾಪಟ್ಟೆ ನೋವನ್ನು ನೋಡಿರ್ತಾರೆ. 18ನೇ ತಾರೀಕು ಸದಾನಂದ ಗೌಡರು ಅವರು ಕೂಡ ಸಿಕ್ಕಾಪಟ್ಟೆ ಮಕ್ಕಳು ಮರಿಯಿಂದ ತುಂಬ ನೋವನ್ನು ಅನುಭವಿಸ್ತಾರೆ ಸದಾನಂದ ಗೌಡರು. ಅದೇ ಥರ ಭಾಳ ವಿಶೇಷವಾಗಿ ಸಾಕಷ್ಟು ಜನ ನಾವು ನೋಡಿರ್ತೀವಿ. ಸಖತ್ ವೈಬ್ರೇಷನ್ನು. ಇಲ್ಲಿ ವಿಷ್ಣುವರ್ಧನ್ ಇದ್ದರು, ಅವ್ರಿಗೆ ಮಕ್ಕಳಿರಲ್ಲ. ಸಿನಿಮಾ ನಟರುಗಳು ಇದ್ದಾರೆ, ತುಂಬ ಹಲವಾರು ಜನ ಇದ್ದಾರೆ. ಉಪೇಂದ್ರ ಅವರು ಇದ್ದಾರೆ, ಇನ್ನು ಅವ್ರು ನೋಡಬೇಕು ಅವ್ರ ಮಕ್ಕಳು ಮೊಮ್ಮಕ್ಕಳ ಜೊತೆ ಅವ್ರು ಹೇಗಿರ್ತಾರೆ ಅಂತ. ಭಾಳ ವೈಬ್ರೇಷನ್ ಈ ಡೇಟು ಸಿಕ್ಕಾಬಟ್ಟೆ. 18ನೇ ನಂಬರ್ಸ್ ಮನೆ ನಂಬರ್ ಆದರೂ ಕೂಡ ಮಕ್ಕಳಿಂದ ನೆಮ್ಮದಿ ಇರಲ್ಲ. ನೋಡಿ, ರಜನಿಕಾಂತ್ 18ನೇ ತಾರೀಕು ಹುಟ್ಟಿರೋದು, ಆದರೆ ಅವ್ರ ಮನೆ OS ಗಣನಿರೋ ಮನೆ ನಂಬರ್ಸ್ 18 ಇರೋ ನಂಬರ್ಸಲ್ಲಿ ಅಲ್ಲಿ ಮಕ್ಕಳು ಇರೋಕ್ಕಾಗಲ್ಲ. 18 ಅನ್ನೋ ನಂಬರ್ಸು ನಿಮ್ಮ ಮನೆ ನಂಬರ್ ಇದ್ದರೂ ಕೂಡ ಆಘಾತವನ್ನು ತಂದುಕೊಡ್ತೇವೆ. 1 ಮತ್ತು ಸೂರ್ಯಗ್ರಹ ಈ ಥರದ ಮನೆಯಲ್ಲಿ ಒಂದು ಡೈವರ್ಸ್ ಆಗುತ್ತೆ, ಇಲ್ಲ ಲವ್ ಫೇಲ್ಯೂರ್ ಆಗುತ್ತೆ. ಈ ಥರದ ಒಂದು ಘಟನೆಗಳು ಇವ್ರ ಲೈಫಲ್ಲಿ ನಡೀತೈತೆ. 18ನೇ ನಂಬರ್ಸಲ್ಲಿ ಮಕ್ಕಳು ಹುಟ್ಟಿದೆ. ಒಂದು ವಿಶೇಷ ಏನಪ್ಪ ಅಂದರೆ ತುಂಬ ಪ್ರಾಪರ್ಟಿಯನ್ನು ಅತಿ ಹೆಚ್ಚು ಪರ್ಚೇಸ್ ಮಾಡ್ತಾರೆ, ಇಲ್ಲ ಮನೆಗೆ ಲೀಸಿಗೆ ಹೋಗ್ತಾರೆ, ಜಾಗ ತಗೋತಾರೆ. ಈ ಥರದೊಂದು ಯೋಗಗಳಿದ್ದಾವೆ. 18ನೇ ತಾರೀಕು ಹುಟ್ಟಿದ್ರೆ ತುಂಬ ದೊಡ್ಡ ಯೋಗ ಇದೆ, ಯೋಗ ಪಡ್ಕೋದು. ಮತ್ತು 18ನೇ ತಾರೀಕಲ್ಲಿ ಹುಟ್ಟಿದರೆ 9 ವರ್ಷ ಇಲ್ಲ 18 ತಿಂಗಳ ಒಳಗಡೆ ಇಲ್ಲ ಹುಟ್ಟೋಕ್ಕಿಂತ ಮುಂಚೆ ಇಲ್ಲ ಹುಟ್ಟಿದ ಮೇಲೆ ಬೇಗ ತಾತನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಡೇಟಲ್ಲಿ ಮಕ್ಕಳು ಹುಟ್ಟರೆ ತಾತಂದರಿಗೆ ಆಯಸ್ಸು ಕಮ್ಮಿ. ನ್ಯೂಮರಾಲಜಿಲಿ ಹೆಂಗೆ 9th ಸ್ಲಾಡ್ 9ನೇ ಮನೆಯನ್ನು ನಾವು ತಂದೆ ತಾಯಿನ ಯೋಗನೂ ಮತ್ತು ಡೆತ್ತನು ಎರಡೂ ಕೂಡ ಅಸ್ಟ್ರಾಲಜಿಲಿ ನಾವು ನೋಡ್ತೀವಿ. ಭಾಳ ವಿಶೇಷವಾಗಿ 9ನೇ ಮನೆ ಅವ್ರ ಅಪ್ಪ ಉದ್ಧಾರ ಆಗ್ತಾನ ಇಲ್ವಾ ಅನ್ನೋದನ್ನು ನಿಮಗೆ 9th ಲಾರ್ಡ್ ನೋಡುತ್ತೆ. ಲಗ್ನದಿಂದ 9ನೇ ಮನೆ ಆಗಿರುತ್ತೆ. 9ನೇ ಮನೆಯಲ್ಲಿ ಯಾವೆಲ್ಲ ಶುಭಗ್ರಹಗಳು ಅಶುಭ ಗ್ರಹಗಳು ಕೂತಿರ್ತೋ ಅದ್ರ ಮೇಲೆ ಅವರ ಅದೃಷ್ಟಗಳು ಎಲ್ಲವೂ ಕೂಡ ನಿರ್ಣಯ ಆಗುತ್ತೆ ನಮ್ಮ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ. ಸೊ 18 ಅಂದಾಕ್ಷಣ ಬಂದು ಸೂರ್ಯ ಅಂದರೆ ನಾಯಕತ್ವದ್ದು, 8 ಶನಿ. ಸೂರ್ಯ ಮತ್ತು ಶನಿ ಕಾಂಬಿನೇಷನ್. ಸೂರ್ಯ ಅಂದರೆ ನಾಯಕತ್ವ, ಶನಿ ಅಂದ ತಕ್ಷಣ ಶಿಸ್ತಿಗೆ. ಸೊ ಈ ಶಿಸ್ತು ಮತ್ತು ನಾಯಕತ್ವದ ಕಾಂಬಿನೇಷನ್ನು 2026 ಅಂದರೆ ಒಂದು ಬರುತ್ತಲ್ಲ ಗುರುಗಳೇ. ಸೊ ಈ 2026ರಲ್ಲಿ ತುಂಬ ಕ್ಲಿಕ್ ಆಗಲ್ವಾ ನಿಮ್ಮ ಪ್ರಕಾರ? 18ನೇ ತಾರೀಕವರು ತುಂಬ ಅತಿ ಹೆಚ್ಚು ಡೆತ್ ಆಗ್ತಾರೆ ಈ ವರ್ಷ. ಅತಿ ಹೆಚ್ಚು ಡೆತ್ನ ನಾವು ನೋಡ್ಬೋದು. ಆಲ್ಮೋಸ್ಟ್ಲಿ 8ನೇ ತಾರೀಕವರು ನೀವು ಮೊನ್ನೆ ಒಬ್ಬರನ್ನ ನಾವು ಸಾವನ್ನು ನೋಡೋದು, ಮೊನ್ನೆ 16ನೇ ತಾರೀಕು ಅವ್ರು 8ನೇ ತಾರೀಕವರು ಅವ್ರು ಹುಟ್ಟಿರೋ ಬರ್ತ್ ಡೇಟನ್ನು ಕೊಡ್ತಾರೆ 2ನೇ ತಾರೀಕು. ಹೈಯೆಸ್ಟ್ ಈ ವರ್ಷ ಡೆತ್ ಆಗೋರು ಅದು 1ನೇ ತಾರೀಕು, 8ನೇ ತಾರೀಕು, ಎರಡೂ ಸೇರಿ 18ನೇ ತಾರೀಕು. 18ನೇ ತಾರೀಕು ಅವ್ರ ಮನೆಯಲ್ಲಿ ಹುಡ್ತಂಥವ್ರಿಗೆ ಸಾವು ನೋವು ಜಾಸ್ತಿ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ. ತುಂಬ ಹೆಲ್ತ್ ಮೇಲೆ ತುಂಬ ಕೇರ್ ಇರಬೇಕು, ಟೆನ್ಷನ್ ಆಗಬಾರ್ದು. ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಬಟ್ಟೆ ಬೇಗ ಬರುತ್ತೆ. ಆದಷ್ಟು ಈ ಡೇಟಲ್ಲಿ ಹುಡ್ತಾರು ತುಂಬ ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ಖಂಡಿತಲ್ಲೂ ಕೂಡ ನೀವು ಅತಿ ಹೆಚ್ಚು ಸಂಬಂಧಿಕರ ಜೊತೆ ಹೋದಷ್ಟು ನೀವು ಪ್ರಾಬ್ಲಮಲ್ಲಿ ಸಿಗಾಕೈತೀರ. ಮತ್ತು ಇವ್ರ ಲೈಫಲ್ಲಿ 18ನೇ ತಾರೀಕುವರೆಗೆ 2ನೇ ತಾರೀಕು, 11ನೇ ತಾರೀಕು, 20, 29 ಇವರ ಲೈಫಲ್ಲಿ ಕರಾಳವಾದ ದಿನಗಳಾಗಿರ್ತಾರೆ. ಈ ಡೇಟವ್ರು ಯಾರೇ ಬಂದು ಹೋದರೂ ಕೂಡ ನಿಮ್ಮ ಲೈಫಲ್ಲಿ ಮಿರಾಕಲ್ ನಡೀತೈತೆ. ತುಂಬ ತೊಂದರೆ ಆಘಾತಗಳನ್ನ ನೀವು ಅನುಭವಿಸ್ತಾರೆ. ಈ ಡೇಟಲ್ಲಿ ನೀವೇನು ಶುಭ ಕೆಲಸ ಕಾರ್ಯವನ್ನು ಮಾಡಬಾರ್ದು. ಮತ್ತು ಇವರೆಲ್ಲ 22ನೇ ತಾರೀಕು ಕೂಡ ಫಾಲೋ ಮಾಡಬಾರ್ದು. 22ನೇ ತಾರೀಕು ಕೂಡ ಅವ್ರ ಮನೇಲಿ ಮದುವೆ ಆಗೋದು. ನಾನು ತುಂಬ VIP ಮನೆ ಮದುವೆ ಡೇಟ್ ಕೊಟ್ಟು ನೋಡಿ, ಇದೇ ತಮಿಳ್ ವಿಜಯ್ ಈ 22ನೇ ತಾರೀಕು 9ನೇ ತಿಂಗಳು 27ನೇ ತಾರೀಕು ಕಾಲು ತುಣಿತದಿಂದ 53 ಜನ ಡೆತ್ ಆಗ್ತಾರೆ. ಅದೇ ಜನವರಿ 9ನೇ ತಾರೀಕು ಅವರ ಸಿನಿಮಾ ರಿಲೀಸ್ ಆಗಲ್ಲ. 9 ಇಸ್ ವೆರಿ ಡೇಂಜರ್ ನಂಬರ್ಸು. ದಯವಿಟ್ಟು ಬರೆದಿಟ್ಟು ಕೇಳಿ. 9ಕ್ಕೆ 22 ಆಗಲ್ಲ, ಮತ್ತು 9ಕ್ಕೆ 9 ಆಗಲ್ಲ, 9 ಕೂಡ ಆಗಲ್ಲ. ಯಾಕಂದರೆ ಸಖತ್ ಪಾಸ್ಟ್ ನಂಬರ್ಸ್ ಇದು. ಪಾಸ್ಟ್ ನಂಬರ್ ಜೊತೆ ಇನ್ನೊಂದು ಸರಿ ಪಾಸ್ಟ್ ಆಗೋಕ್ಕಾಗಲ್ಲ. ಒಂದು ರನ್ನಿಂಗ್ ಅಂದರೆ 2 ಹೆಜ್ಜೆನೂ ಒಂದೇ ಥರ ಇರಬೇಕು, ಒಂದೇ ಸಕ್ಸಸ್ಸಿನ ಇರಬೇಕು, ವೈಬ್ರೇಷನ್ ಕೊಡಬೇಕು.
ಆ ಥರದ ಒಂದು ಡೇಟ್ ಆಫ್ ಬರ್ತು. ಇವರ ಲೈಫಲ್ಲಿ ಮಕ್ಕಳು ಹುಟ್ಟಿದರೆ ಏನು ಅಕ್ಷರನ ಅತಿ ಹೆಚ್ಚು ಯೂಸ್ ಮಾಡಬೇಕು. ಮತ್ತು ಇವರು ಯಾರು ಮಾಡದಿರೋಂಥ ಕೆಲಸಗಳನ್ನ ಅತಿ ಹೆಚ್ಚು ಬಿಲಿಯಂಟ್ ನಂಬರ್ನ ಯೂಸ್ ಮಾಡ್ತಾರೆ. ನೋಡಿ ಈ ನಂಬರ್ಸು, ವಿರಾಟ್ ಕೊಹ್ಲಿ 5ನೇ ತಾರೀಕು ಹುಟ್ಟಿದ್ದಾರೆ, ಇವತ್ತು 18ನೇ ತಾರೀಕು, ಇವತ್ತು 18ನೇ ತಾರೀಕು. ಆದರೆ ಇವತ್ತು ಹೇಗೆ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ಅಷ್ಟೇ ಅಲ್ಲ, 18ನೇ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಹಣಕ್ಕಿಂತ ಜಾಸ್ತಿ ಗೌರವದ ಮೇಲೆ ಬಹಳಷ್ಟು ಆಕರ್ಷಿತರಾಗ್ತಾರಂತೆ